ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಗೋಲ್ಡ್ ಸುರೇಶ್ ವಿರುದ್ಧ 4 ಲಕ್ಷ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪವೊಂದು ಕೇಳಿಬಂದಿದೆ. ಕೇಬಲ್ ಚಾನೆಲ್ ಸೆಟಪ್ ಮಾಡಿಕೊಡೋದಾಗಿ ಹೇಳಿ ವಂಚನೆಯನ್ನ ಮಾಡಿದ್ದಾರೆ ಅಂತ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಮೈನುದ್ದೀನ್ ಅನ್ನೂರು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಇನ್ನು ಸುರೇಶ್ ಅವರೊಂದಿಗೆ ಬರೋಬ್ಬರಿ 14 ಲಕ್ಷಕ್ಕೆ ಒಪ್ಪಂದ ಆಗಿತ್ತು. ಅಲ್ಲದೆ ಸುರೇಶ್ 4 ಲಕ್ಷ ರೂಪಾಯಿ ಮುಂಗಡವನ್ನ ಪಡ್ಕೊಂಡಿದ್ರು. ಆ ಬಳಿಕ ಹಂತ ಹಂತವಾಗಿ 7 ಲಕ್ಷ ರೂಪಾಯಿಯನ್ನ ಪಡೆದಿದ್ರು ಅಂತ ಮೈನುದ್ದೀನ್ ಆರೋಪಿಸಿದ್ದಾರೆ. ಇದಕ್ಕೆ ಸುರೇಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ಪ್ರಾಜೆಕ್ಟ್ ಒಪ್ಪಿಕೊಂಡಿದ್ದು ನಿಜ, ನಾನು ಎಷ್ಟು ಹಣ ವಾಪಸ್ ಕೊಡಬೇಕು ಅದನ್ನ ಕೊಟ್ಟಿದ್ದೀನಿ. 8 ವರ್ಷಗಳ ನಂತರ ಅವರು ದುಡ್ಡು ಕೊಡು ಅಂತಾರೆ. ಇದು ಬಿಸ್ನೆಸ್ ಮ್ಯಾಟರ್. ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹಾಕಬಹುದಾಗಿತ್ತು. ಅದು ಬಿಟ್ಟು ಬೆಳಗ್ಗೆ ಫೋನ್ ಮಾಡಿ 6 ಲಕ್ಷ ಕೊಡಬೇಕು, ಇಲ್ಲಾಂದ್ರೆ ಟಿವಿಗೆ ಹೋಗ್ತೀನಿ ಅಂದ್ರು. ನಾನು ಕೋರ್ಟ್ನಲ್ಲೇ ಹೋರಾಟಕ್ಕೆ ಸಿದ್ಧ ಅಂತ ಗೋಲ್ಡ್ ಸುರೇಶ್ ಅವರು ತಿಳಿಸಿದ್ದಾರೆ. 4 ಲಕ್ಷ ನನ್ನ ಮೇಲೆ ಆಪಾದನೆ, ಅದು ಯಾವುದೇ ಥರದ ಕಂಪ್ಲೇಂಟ್ ಮುಖಾಂತರ ಆಗಿಲ್ಲ. ಮೀಡಿಯಾದಲ್ಲಿ ಬಂದು ಈ ಥರ ಮಾಡಿದ್ದಾರೆ ಅಂತ ಹೇಳಿರೋದಷ್ಟೇ. ಅದು ಬಿಟ್ಟರೆ ಅದಕ್ಕೆ ಯಾವುದೇ ಥರದ ಪುರಾವೆಗಳಿಲ್ಲ. ನಾನು 2017ರಲ್ಲಿ ಪ್ರಾಜೆಕ್ಟ್ನ ನಾನು ಒಪ್ಕೋತೀನಿ. ಒಂದು ದೊಡ್ಡ ಅಮೌಂಟ್ಗೆ ಪ್ರಾಜೆಕ್ಟ್ ಒಪ್ಕೊಂಡಿರ್ತೀವಿ. ಆ ಟೈಮಲ್ಲಿ ಅದು ತುಂಬ ದೊಡ್ಡ ಅಮೌಂಟ್ ಆಗಿತ್ತು. ನಮಗೆ ಸ್ವಲ್ಪ ಅಮೌಂಟ್ನ ಕೊಟ್ಟು ಕೆಲಸ ಪ್ರಾರಂಭ ಮಾಡಿಸ್ತಾರೆ. 2-3 ತಿಂಗಳು ಕಳೀತದೆ. ನಮಗೆ ಅವ್ರು ಏನು ಕಮಿಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಅವರು ದುಡ್ಡುಗಳನ್ನ ವಾಪಸ್ ಕೊಡಲ್ಲ. ದುಡ್ಡು ಕೊಡೋದು ತಡವಾದಾಗ ನಾನು ಅವ್ರಿಗೆ ಹೇಳ್ತೀನಿ, ಕಡಾಖಂಡಿತವಾಗಿ ಹೇಳ್ತೀನಿ, ನನ್ನ ಕಡೆಯಿಂದ ಮಾಡೋಕ್ಕಾಗಲ್ಲ ಕೆಲಸನ. ನಮ್ದೇನಿದೆ ದುಡ್ಡು ನೀವು ಕೊಟ್ಟರೆ ಮಾತ್ರ ಮುಂದೆ ಕೆಲಸ ಮುಂದುವರಿದೆ, ಇಲ್ಲ ಮುಂದುವರಿಯಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಈ ಥರ ಸುಮಾರು ಪೆಟ್ಟುಗಳು ಏಟುಗಳನ್ನ ನಾನು ಮೊದಲು ತಿಂದಿದ್ದೆ. ತುಂಬ ಬರ್ತಾ ಯಾಕೋ ನಮ್ಗೊಂಥರ ಇಷ್ಟ ಆಗಲಿಲ್ಲ ಬಿಹೇವಿಯರು. ಆ ಟೈಮಲ್ಲಿ ನಾನೇನು ಹೇಳಿದೆ, ಸರ್ ನಾನು ಕೆಲಸ ಮಾಡಲ್ಲ, ನಾನು ವಾಪಸ್ ಬೆಂಗಳೂರು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಕ್ಷಣಕ್ಕೆ ಅಲ್ಲಿಂದ ನಾವು ಬೆಂಗಳೂರು ವಾಪಸ್ ಬರ್ತೀವಿ. ಸುಮಾರು ಅವ್ರು ನಮಗೆ ಒಂದು 7 ಲಕ್ಷ ಅಮೌಂಟ್ನ ಕೊಟ್ಟಿರ್ತಾರೆ. ಅವರು ಕೊಟ್ಟ ಮೇಲೆ ಅವರೇ ಒಂದಿನ ಫೋನ್ ಮಾಡ್ತಾರೆ, ಸರ್ ನೀವು ಕೆಲಸ ಮಾಡ್ತಾರೆ, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಿ. ಹೌದು ನಿಜ ಅಲ್ವಾ, ಕೊಡ್ಬೇಕು ನನ್ನ ದುಡ್ಡು ವಾಪಸ್. ಅವರು ನಾನೇನು ಕೆಲಸ ಮಾಡಿರ್ತೀನಿ, ನಾವೇನು ಅಲ್ಲಿ ಮಟೀರಿಯಲ್ನ ಸಪ್ಲೈ ಮಾಡಿರ್ತೀವಿ, ಅಷ್ಟು ಹಣವನ್ನು ನಾನು ತೆಗೆದುಕೊಂಡು ಇನ್ನುಳಿದ ಹಣ ಎಲ್ಲವನ್ನು ಅವ್ರಿಗೆ ವಾಪಸ್ ಹಿಂತಿರುಗಿಸ್ಕೊಟ್ಟಿದ್ದೀನಿ ನಾನು. ಇದು ನಡೆದದ್ದು 2017-18ರಲ್ಲಿ. ಅವ್ರಿಗೆ ನಾನೇನು ಕೊಡಬೇಕಾಗಿತ್ತು ಅದನ್ನು ಎಲ್ಲವನ್ನೂ ತಲುಪಿಸಿ ಮುಗ್ದಾಗಿತ್ತು. 2018ರಿಂದ ನನ್ನ ಪಾಡಿಗೆ ಬಿಸ್ನೆಸ್ ಮಾಡ್ಕೊಂಡು ನನ್ನ ಪಾಡಿಗೆ ಕೆಲಸ ಮಾಡ್ಕೊಂಡಿದ್ದೆ. 8 ವರ್ಷ ಆದಮೇಲೆ ಈಗ ಸಡನ್ ಆಗಿ ಆ ವ್ಯಕ್ತಿ ಬಂದು ನನಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ. ಆ ಥರ ಇದ್ದರೆ ಇದು ಬಿಸ್ನೆಸ್ ಮ್ಯಾಟರ್. ಇದನ್ನು ಅವರು ಸಿವಿಲ್ ಕೋರ್ಟಲ್ಲಿ ಕೇಸ್ ಮಾಡಿ ಫೈಟ್ ಮಾಡ್ಬೋದಾಗಿತ್ತು. ಆ ಥರದ್ದು ಇಲ್ಲಿವರೆಗೆ ಯಾವುದೇ ಥರದ ಸಿಚುವೇಶನ್ ನಡೆದಿಲ್ಲ. ಸಡನ್ ಆಗಿ ಬೆಳಗ್ಗೆ